Hello friends, welcome back to my channel. How are you friends? I hope you all doing great. ಈ ವಿಡಿಯೋದಲ್ಲಿ ಹುಣಸೆ ಹಣ್ಣಿನ ಸೀಸನ್ ಬಂದಾಗ ಹುಣಸೆ ಹಣ್ಣನ್ನು ಯಾವ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ 1 ವರ್ಷ ಇಲ್ಲ 2 ವರ್ಷ ಹುಳ ಬೀಳ್ದಿರ ಯೂಸ್ ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ನಾನು ಇಲ್ಲಿ ತೋರಿಸುವಂತಹ ಬೇಸಿಕ್ ಟಿಪ್ಸ್ ಅನ್ನು ಉಪಯೋಗಿಸಿಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಹುಳ ಬೀಳಲ್ಲ, ಚೆನ್ನಾಗಿರುತ್ತೆ 2 ವರ್ಷ ಆದರೂ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಕ್ಲೀನ್ ಮಾಡಬೇಕು ನೋಡೋಣ. ಹುಣಸೆ ಹಣ್ಣನ್ನು ತಗೊಂಬಂದು ಈ ರೀತಿ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಡಬೇಕು. ಸಿಪ್ಪೆ ತೆಗೆದಾದ್ಮೇಲೆ ಇರುವಂತಹ ಈ ರೀತಿ ಕಡ್ಡಿಗಳನ್ನ ಸಹ ಹುಣಸೆ ಹಣ್ಣಿಗೆ ನೀಟಾಗಿ ತೆಗೆದುಬಿಡಬೇಕು. ಈ ರೀತಿ ಕಡ್ಡಿಗಳನ್ನು ನೀಟಾಗಿ ರಿಮೂವ್ ಮಾಡೋದ್ರಿಂದ ನಾವು ಅಡುಗೆಗೆ ಉಪಯೋಗಿಸುವಾಗ ಹುಣಸೆ ಹಣ್ಣು ತುಂಬ ನೀಟಾಗಿರುತ್ತೆ. ನಮ್ಮ ಮನೆಗೆ ಬಂದಾಗ ತುಂಬ ಜನ ಕೇಳ್ತಾ ಇರ್ತಾರೆ, ಹುಣಸೆ ಹಣ್ಣು 2 ತಿಂಗಳು 3 ತಿಂಗಳು ಆಯ್ತು ಅಷ್ಟೇ ಕ್ಲೀನ್ ಮಾಡಿಕೊಂಡು, ಆಗಲೇ ಹುಳ ಬೀಳಿದೆ, ಏನು ಮಾಡಬೇಕು ಅಂತ. ನಾನು ತುಂಬ ಸಲ ಜಾಸ್ತಿ ಜನಕ್ಕೆ ಇದೇ ಟಿಪ್ಸನ್ನು ಸಜೆಸ್ಟ್ ಮಾಡ್ತೀನಿ. ಈ ರೀತಿ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ನೋಡಿ, ಹುಣಸೆ ಹಣ್ಣು ಈ ರೀತಿ ನೀಟಾಗಿರುತ್ತೆ ನೋಡಿ. ಈ ರೀತಿ ಕ್ಲೀನ್ ಮಾಡಬೇಕು, ಸ್ವಲ್ಪನೂ ಸಿಪ್ಪೆ ಇರಬಾರ್ದು, ಅದೇ ರೀತಿ ಕಡ್ಡಿಗಳೂ ಇರಬಾರ್ದು. ಈಗ ಈ ಹುಣಸೆ ಹಣ್ಣಿಂದ ಬೀಜಗಳನ್ನು ಸಪ್ರೇಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಹಳ್ಳಿ ಸೈಡ್ ಆದರೆ ಈ ರೀತಿ ನೀಟಾಗಿ ಒಡೆದು ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡ್ತಾರೆ. ಈ ರೀತಿ ಒಡೆದು ನಾವು ಬೀಜಗಳನ್ನು ತೆಗೆಯೋದ್ರಿಂದ ಒಳಗಡೆ ಇರುವಂತಹ ವೈಟ್ ಒಂಥರ ಹೊಟ್ಟು ಇರುತ್ತಲ್ಲ, ಅದನ್ನು ಸಹ ಸಪ್ರೇಟಾಗಿ ಹುಳ ಬೀಳೋಕ್ಕೆ ಸಾಧ್ಯ ಇರೋದಿಲ್ಲ. ಹುಣಸೆ ಹಣ್ಣಿನಲ್ಲಿ ಬೀಜ ಜಾಸ್ತಿ ಇದ್ದರೂ, ಅದೇ ರೀತಿ ಬೀಜ ಸುತ್ತ ಇರುವಂತಹ ವೈಟ್ ಆಗಿರುವಂತಹ ಅಂಶ ಜಾಸ್ತಿ ಇದ್ರೂ ಹುಳ ಬೇಗ ಬೀಳುತ್ತೆ. ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹೊಟ್ಟೆಲ್ಲ ತೆಗೆದುಬಿಟ್ಟು ಈ ರೀತಿ ಬೀಜನೆಲ್ಲ ಒಡೆದು ಸಪ್ರೇಟ್ ಮಾಡೋದ್ರಿಂದ ಆ ವೈಟ್ನ ಅಂಶ ಅದೇ ರೀತಿ ಬೀಜನೂ ನೀಟಾಗಿ ಸಪ್ರೇಟ್ ಆಗೋಗುತ್ತೆ. ಈಗ ಒಡೆದು ಬೀಜಗಳನ್ನು ಸಪ್ರೇಟ್ ಮಾಡಿರುವಂತಹ ಹುಣಸೆ ಹಣ್ಣಿನಿಂದ ಮಿಕ್ಕಿರುವ ಬೀಜಗಳನ್ನು ಸಹ ಈ ರೀತಿ ಸಪ್ರೇಟ್ ಮಾಡಬೇಕು. ಈ ರೀತಿ ಬೀಜಗಳನ್ನು ಸಪ್ರೇಟ್ ಮಾಡಿಬಿಟ್ಟು ಕೈಗೆ ಈ ರೀತಿ ಒಡೆಯೋದ್ರಿಂದ ನಾವು ನೀಟಾಗಿ ಆ ವೈಟಿನ ಅಂಶ ಸಹ ಉದುರೋಗುತ್ತೆ. ಒಡ್ಕೊಂಡಿರುವಂತಹ ಎಲ್ಲ ಹುಣಸೆ ಹಣ್ಣನ್ನು ಈ ರೀತಿ ಕೈಯಲ್ಲಿ ನಾವು ಒದರ್ಸ್ಕೊತ ಬೀಜಗಳನ್ನು ಬಿಳಿ ಹೊಟ್ಟನ್ನು ಸಪ್ರೇಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಚೆನ್ನಾಗಿ ನಮಗೆ ನೀಟಾದ ಹುಣಸೆ ಹಣ್ಣು ರೆಡಿ ಆಯಿತು. ಇಲ್ಲಿ ಈಗ ನಾನು ತೋರಿಸುವಂತಹ ಒಂದು ಟಿಪ್ಪನ್ನು ಉಪಯೋಗಿಸಿದ್ರೆ ಸಾಕು, 1 ರಿಂದ 2 ವರ್ಷ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀರ, ಆಚೆನೇ ಇಟ್ಕೊಂಡ್ರೂ ಹುಳ ಬೀಳ್ದಿರ ನೀಟಾಗಿರುತ್ತೆ ಹುಣಸೆ ಹಣ್ಣು. ನೋಡಿ, ಇಲ್ಲಿ ತೋರಿಸೋ ಥರ ಹುಣಸೆ ಹಣ್ಣು ತಗೊಂಡ್ಬಿಟ್ಟು 2 ಲೇಯರ್ಸನ್ನು ಉಲ್ಟಾ ಮಾಡಿಬಿಡಿ. ಈ ರೀತಿ ಹುಣಸೆ ಹಣ್ಣು ಇರುತ್ತಲ್ಲ, ಅದನ್ನು ಒಳಗಡೆ ಹಾಕ್ಬಿಟ್ಟು ವೈಟ್ ಆಗಿರುವ ಲೇಯರ್ಸ್ ಮೇಲೆ ಬರುವಂತೆ ಫೋಲ್ಡ್ ಮಾಡಿ. ಈ ಒಂದು ಟಿಪ್ಪಿಂದ ನಾವು 2 ವರ್ಷ ಆದರೂ ಈ ಹುಣಸೆ ಹಣ್ಣು ಸ್ಟೋರ್ ಮಾಡಿಕೊಂಡು ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಹುಳ ಅನ್ನೋದು ಈ ಹುಣಸೆ ಹಣ್ಣಿನ ಹತ್ತಿರನೂ ಬರೋದಿಲ್ಲ. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹುಣಸೆ ಹಣ್ಣನ್ನು ಕ್ಲೀನ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇಂತಹ ಸಿಂಪಲ್ ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ and have a great day.